यूटीवी न्यूज में स्वागत है आप सभी दर्शकों का। मैं हूं सानिया। ಗೌರವಾನ್ವಿತ ಆತ್ಮೀಯ ಪತ್ರಿಕಾ ಬಂಧುಗಳೇ, ಇವತ್ತು ಶ್ರೀ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಬಾಯ್ಲರ್ ಪ್ರದೀಪನ ಮತ್ತು ಕೇನ್ ಕ್ಯಾರಿಯರ್ ಪೂಜಾ ಸಮಾರಂಭಕ್ಕೆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಅಲ್ಲಿ ಕೂಡಿದ್ವಿ. ಬಹುತೇಕ ಅನೇಕ ಮಠಮಾನ್ಯದ ಗುರುಗಳು, ಪೂಜ್ಯರು, ಅನೇಕ ಹಿರಿಯರು, ಆ ಶುಗರ್ ಫ್ಯಾಕ್ಟರಿ ಹಿತೈಷಿಗಳು ಕೂಡಿ ಇವತ್ತು ಒಂದು ಪ್ರಾರಂಭ ಮಾಡಿದ್ದೀವಿ. ಬಹುತೇಕ ಸಕ್ಕರೆ ಕಾರ್ಖಾನೆ ರೈತರ ಬಾಳಿಗೆ ಅನುಕೂಲ ಆಗಿದೆ, ಅಷ್ಟೇ ಸಕ್ಕರೆ ಉದ್ಯಮ ತೊಂದರೆಯನ್ನ ಅನುಭವಿಸ್ತಾ ಇದೆ. ಅನೇಕ ಕೇಂದ್ರ ಸರ್ಕಾರದ ಕೆಲವು ನಿರ್ಣಯಗಳು, ಎಸ್ಪೆಷಲಿ ಎಥನಾಲ್, ಆಮೇಲೆ ಎಕ್ಸ್ಪೋರ್ಟ್ ನಿರ್ಣಯ, ಅನೇಕ ಸಮಸ್ಯೆಗಳನ್ನ ಇವತ್ತು ಶುಗರ್ ಇಂಡಸ್ಟ್ರಿ, ಸಕ್ಕರೆ ಉದ್ಯಮ ಇವತ್ತು ಎದುರಿಸ್ತಾ ಇದೆ. ಎಲ್ಲಕ್ಕಿಂತ ನಮ್ಮದು ಮೇಜರ್ ಪ್ರಾಬ್ಲಮ್ ಏನಂದ್ರೆ, ಜಾಗ್ರಫಿಕಲಿ ಏನ್ ಭೀಮಾ ಬ್ಯಾಸಿನ್ ಇದೆ ಅಲ್ಲಿ ರಿಕವರಿ ಬಹಳ ಪೂರ್ ಇತ್ತು. ನೀವು ಇಡೀ ಭಾರತದ ಅತಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ಪ್ರದೇಶ ಉತ್ತರ ಪ್ರದೇಶ್, ಫಸ್ಟ್, ಸೆಕೆಂಡ್ ಮಹಾರಾಷ್ಟ್ರ, ಥರ್ಡ್ ಕರ್ನಾಟಕ, ಬೇರೆ ಬೇರೆ ರಾಜ್ಯಗಳು 4-5 ನಂಬರ್ದಾಗ 6 ನಂಬರಲ್ಲಿ ಬರ್ತದೆ. ಆದ್ರೆ ಕೋಲ್ಹಾಪುರ್, ಮಹಾರಾಷ್ಟ್ರದ ಏನು ಕೋಲ್ಹಾಪುರ್, ಕಾಗಲ್ ಅಂತ ಹೇಳಿ ಒಂದು ಸರೌಂಡಿಂಗ್ ಫ್ಯಾಕ್ಟರೀಸ್ ಅದಾವ, ಅಲ್ಲೆಲ್ಲ 13-14 ರಿಕವರಿ ಬರ್ತದೆ. ಆದ್ರೆ ಇಲ್ಲೇ ನೀವು ಬೆಳಗಾವ್, ಬಾಗಲಕೋಟೆ ಬಂದ್ರಿ ಅಂದ್ರೆ 12-11. ಬಟ್ ನಮ್ಮ ಭೀಮಾ ಬ್ಯಾಸಿನ್ ರಿಕವರಿ ಏನದ, ಅದು ಭೀಮಾ ಕಣಿವೆಯ ಈ ಕಡೆ ಕರ್ನಾಟಕ ಇರ್ಬೋದು, ಆ ಕಡೆ ಮಹಾರಾಷ್ಟ್ರ ಇರ್ಬೋದು, ಸೋಲಾಪುರ್, ಗುಲ್ಬರ್ಗ, ಬಿಜಾಪುರ ಜಿಲ್ಲೆಗಳಿಗೆ ಈ ಸಮಸ್ಯೆಯನ್ನ ನಾವು ಎದುರಿಸ್ತೀವಿ. ಕಾರಣ ರಿಕವರಿ 10-10.5 ಮೇಲೆ ದಾಟೋದೇ ಇಲ್ಲ ನಾವು. ಭಾಳ ಜನರಿಗೆ ಏನಂದ್ರೆ ಆ ಭಾಗದಾಗ ಹೆಚ್ಚಿಗೆ ಬಿಲ್ ಕೊಡ್ತಾರ, ಕೃಷ್ಣಾ ನದಿ ಬೆಲ್ಟ್ನಾಗ ನಮ್ಗೆ ಯಾಕೆ ಕೊಡಂಗಿಲ್ಲ ಅಂತಕ್ಕಂಥ ಜನರಲ್ಲಿ ಒಂದು ಭಾವನೆ ಇರ್ತದೆ. ಆದ್ರೆ ಕೇಂದ್ರ ಸರ್ಕಾರ ಒಂದು ಸೈಂಟಿಫಿಕ್ ಆಗಿ FRP ರೇಟನ್ನ ಫಿಕ್ಸ್ ಮಾಡಿದ್ದಾರೆ. ನಾವು ಯಾವುದೇ ಫ್ಯಾಕ್ಟ್ರಿಯವರು FRP ಅನುಗುಣವಾಗಿನೇ ಕೊಡಬೇಕಾಗ್ತದೆ. FRP ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರಂದ್ರೆ, ಕೇನ್ ಪೇಮೆಂಟ್ ಏನು ನಮ್ಮ ಕಬ್ಬು ಕಳಿಸಿರ್ತಾರ ಅವರಿಗೆ ಪೇಮೆಂಟ್ ಮಾಡ್ತೀವಿ ನಾವು. ಎರಡನೇದು HNT, ಹಾರ್ವೆಸ್ಟ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಹೊಲ್ದಾಗಿನ ತಂದು ಕಬ್ಬನ್ನ ಫ್ಯಾಕ್ಟ್ರಿಗೆ ಪೂರೈಸ್ಲಿಕ್ಕೆ ಏನು ಎಕ್ಸ್ಪೆಂಡಿಚರ್ ಬರ್ತದೆ. ಆಮೇಲೆ ಸಪ್ಲೈಯರ್ಸ್ ಏನು ಈ ಕೆಮಿಕಲ್ ಅದು ಇರ್ತಾವೆ, ಸಲ್ಫರ್ ಆಗಲಿ, ಲೈಮ್ ಆಗಲಿ, ಆ ಕೆಮಿಕಲ್ಸ್ ಮತ್ತು ಸ್ಯಾಲ್ರಿ ಮತ್ತು ಅದರ್ ಮೇಂಟೆನೆನ್ಸ್, ಈ ಊರಲಿಂಗ್ ವರ್ಕ್ಸ್, ಇವೆಲ್ಲ ಕೂಡಿ ಏನಾಗ್ತದೆ ಅಂದ್ರೆ, ಇವತ್ತಿನ ಶುಗರ್ ರೇಟ್ ನೀವು ನೋಡಿರಿ, ಇವತ್ತು ಕಳೆದ ಅನೇಕ ದಶಕಗಳಿಂದ ಸಕ್ಕರೆ ರೇಟ್ ಎಲ್ಲಿ ಹೆಚ್ಚಾಗಲಿಕ್ಕೆ ಕೊಡಂಗಿಲ್ಲಕ್ಕೆ. ಯಾಕಂದ್ರೆ ಅದು ಎಸೆನ್ಷಿಯಲ್ ಕಾಮಿಡಿಟಿ ಒಳಗೆ ಬರ್ತದೆ. ಸಕ್ಕರೆ, ಉಳ್ಳಾಗಡ್ಡಿ ಇವೆಲ್ಲ ಎಸೆನ್ಷಿಯಲ್ ಕಾಮಿಡಿಟಿ ಇರುವುದರಿಂದ ಕೇಂದ್ರ ಸರ್ಕಾರಗಳು ಅದರ ಮೇಲೆ ವಿಶೇಷ ನಿಗಾ ವಹಿಸಿ ಆ ರೇಟ್ಗಳನ್ನ ಹೆಚ್ಚಿಗೆ ಆಗದಂಗೆ ನೋಡ್ಕೋತಾರೆ. ಸೊ ನಮಗೆಲ್ಲ ಹೆಂಗ್ ಪ್ರಾಬ್ಲಮ್ ಅದ ಅಂದ್ರೆ, ಈಗ ನೋಡ್ರಿ, ಈಗ ಡಿಸ್ಟಿಲರಿ ಯಾರ್ಯಾರು ಮಾಡಿದಾರ ಅವರೆಲ್ಲ ಸಂಕಷ್ಟದ ಸಿಗ್ಬಿದ್ರು. ಅವ್ರು ಗಡ್ಕರಿ ಅವರು ಬಹಳ ವಿಶೇಷವಾಗಿ ನೀವೆಲ್ಲರೂ ನಾವು 20-25% ಪ್ಲೆಜ್ ಮಾಡ್ತೀವಿ, ಎಥನಾಲ್ ಪ್ರೊಡಕ್ಷನ್ ಮಾಡ್ರಿ ಅಂತ ಹೇಳಿ ಕೇಂದ್ರ ಸರ್ಕಾರ ಸಹಿತ ಉತ್ತೇಜನ ಮಾಡ್ತು. 6% ನಿಮ್ಗೆ ಇಂಟ್ರೆಸ್ಟ್ ಸಬ್ಮಿಷನ್ ಸ್ಕೀಮ್ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ 10,000 ಕೋಟಿ ರೂಪಾಯಿ ಸಕ್ಕರೆ ಉದ್ಯಮಕ್ಕೆ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಬಟ್ ಇವತ್ತೇನ ನಿರ್ಣಯ ಮಾಡಿದಾರೆ, ದುರ್ದೈವಶಾತ್ ಬಹಳ ತೊಂದರೆ ಅನುಭವಿಸ್ತಾ ಇದ್ವಿ, ನಮ್ದೊಂದೇ ಅಲ್ಲ, ಥ್ರೂಔಟ್ ಇಂಡಿಯಾದಾಗ. ಸೊ ಅದಕ್ಕಾಗಿ ಸಕ್ಕರೆ ಉದ್ಯಮವನ್ನ ರಕ್ಷಣೆ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರಗಳು ತಮ್ಮ ನಿರ್ಣಯಗಳನ್ನ ಮರುಪರಿಶೀಲಿಸಬೇಕಾಗ್ತದೆ, MSP ಮಾಡ್ಬೇಕಾಗ್ತದೆ. ಸೊ ಇವೆಲ್ಲ ಆಮೇಲೆ ರಾಜ್ಯ ಸರ್ಕಾರನೂ ನಮ್ಮ ಸಹಾಯಕ್ಕೆ ಬರ್ಬೇಕಾಗ್ತದೆ. ಈ ಕೋಆಪರೇಟಿವ್ ಉಳಿಬೇಕಾದ್ರೆ ಸರ್ಕಾರಗಳ ಸಹಾಯಕ್ಕೆ ಬರ್ಬೇಕಾಗ್ತದೆ. ಯಾಕಂದ್ರೆ ಹಳೆ ಫ್ಯಾಕ್ಟ್ರಿಗಳು, ಯಾವ ಫ್ಯಾಕ್ಟ್ರಿಗಳ ಮೇಲೆ ಋಣಭಾರ ಇಲ್ಲ ಆ ಫ್ಯಾಕ್ಟ್ರಿಗಳ ಪರಿಸ್ಥಿತಿ ಬೇರೆ. ಹೊಸದಾಗಿ ನಾವೇನು ಮಾಡಿದೀವಿ, ನಮ್ಮ ಮೇಲೆ ಋಣಭಾರ ಇರ್ತದೆ, ಇಂಟ್ರೆಸ್ಟ್ ಅಂಡ್ ಇನ್ಸ್ಟಾಲ್ಮೆಂಟ್. ಆಮೇಲೆ ಗೌರ್ಮೆಂಟ್ ಪಾಲಿಸೀಸು ಹೆಂಗದಾವ ಅಂದ್ರೆ, ಹಿಂದಕ್ಕೊಂದು ದಿನ ಕಾಲ ಇತ್ತು 180 days ಶುಗರ್ ಫ್ಯಾಕ್ಟ್ರಿಗಳು ನಡೀತಿದ್ವು. ನಾವು ಇಟ್ ಈಸ್ ಡಿಕ್ರೀಸ್ ಟು 100 days ಶುಗರ್ ಫ್ಯಾಕ್ಟ್ರಿ ನಡೀಲಾರ್ದಂಥ ಪರಿಸ್ಥಿತಿ ಬಂದಿದ್ದೀವಿ. 100 ದಿವಸ ನಡೆಸಿ 360 ದಿನದ ಮೂಲ ಇದಕ್ಕೆ ಇಂಟ್ರೆಸ್ಟ್ ಮತ್ತು ಇನ್ಸ್ಟಾಲ್ಮೆಂಟ್ ನಾವು ಕಟ್ಟಬೇಕಾದ್ರೆ ನಮ್ಮ ಮೇಲೆ ಯಾವ ರೀತಿ ಋಣಭಾರ ಆಗ್ತದೆ. ಸೈಂಟಿಫಿಕ್ ಆಗಿ ನೋಡ್ಬೇಕಲ್ಲ, ಯಾವ ಫ್ಯಾಕ್ಟ್ರಿ ಪರಿಸ್ಥಿತಿ ಏನದಾವ,
ಇದನ್ನ ಇವರೆಲ್ಲ ಇನ್ಫಾರ್ಮೇಟಿವ್ ಡಿಸಿಷನ್ ಮಾಡಿದ್ರು ಅಂದ್ರೆ ಸಕ್ಕರೆ ಉದ್ಯಮ ನಡೆಸೋದು ಭಾಳ ಕಷ್ಟ ಆಗ್ತದೆ. ನಾನು ಅದಕ್ಕೆ ಇವತ್ತು ಸಕ್ಕರೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಇಲ್ಲಿ ಪೂಜೆ ಮಾಡಿ ಈ ಸಮಸ್ಯೆಗಳನ್ನ ನಿಮ್ಮ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಲುಪಿಸ್ಲಿ ಅಂತ ನಾನು ಒಂದು ಮೆಮೊಡನ್ನು ಕೊಡೋರಿದ್ದೀವಿ ನಾವು. ನಾನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಕೆಲವು ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಅವರು ಮಹಾರಾಷ್ಟ್ರ ಮತ್ತು ಕರ್ನಾಟಕದವರು ಕೂಡಿ ನಾವು ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ಳೋರಿದ್ದೀವಿ ಮತ್ತು ರಾಜ್ಯ ಸರ್ಕಾರಕ್ಕೂ ನಾನು ಮನವಿ ಈಗಾಗಲೇ ಮುಖ್ಯಮಂತ್ರಿಗಳಿಗೂ ನಾನು ಹೇಳಿದ್ದೀನಿ. ಅವ್ರಿಗೂ ಸಹಿತ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಇದನ್ನು ಗಮನ ಸೆಳೆತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. ಸೊ ಒಟ್ಟಾರೆ ಈ ಸಕ್ಕರೆ ಉದ್ಯಮ ಇಲ್ಲಿಕಂದ್ರೆ ಇದು ಹೆಂಗೆ ಆಗ್ತದಂದ್ರೆ ಇನ್ ಫ್ಯೂಚರ್ದಾಗ ನೀವು ನೋಡ್ರಲ್ಲ ಸ್ಪಿನ್ನಿಂಗ್ ಮಿಲ್ ಹೆಂಗೆ ಆಗೋದು ನಮ್ಮಲ್ಲೆಲ್ಲ. ಸೊ ಆ ವೇದ ಹೋಗ್ತದೆ ಇನ್ನ ಬಹಳ ದಿವಸ ಹೊತ್ತಂಗಿಲ್ಲ ಇದಕ್ಕೆ. ಇವ್ರು ಏನ್ರೆ ಕೆಲವು ನಿರ್ಣಯಗಳನ್ನು ಬದಲಾವಣೆ ಮಾಡಲಿಲ್ಲ ಅಂದ್ರೆ ಹೆಂಗ್ ಸ್ಪಿನ್ನಿಂಗ್ ಮಿಲ್ಗಳು ಆಗೋದು ಆ ರೀತಿ ಸಕ್ಕರೆ ಉದ್ಯಮಗಳಾಗಿ ಹೋಗ್ತಾವ. ಆಮೇಲೆ ಬಹಳ ತೊಂದರೆಗಳನ್ನ ಅಲ್ಟಿಮೇಟ್ ರೈತರು ಉಳಿಬೇಕು, ಫ್ಯಾಕ್ಟ್ರಿ ಉಳಿಬೇಕು, ಎರಡೂ ಕಡೆ ಸಮಾಂತರವಾಗಿ ಕಾಳಜಿ ಮಾಡ್ತಕ್ಕಂಥ ನಿರ್ಣಯಗಳು ಸರ್ಕಾರದಿಂದ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ. ಸೊ ವಿಶೇಷವಾಗಿ ಕೇಂದ್ರದ ಬಹಳ ಮಹತ್ವದ ಪಾತ್ರ ವಹಿಸ್ತದೆ. ಸೊ ಕೇಂದ್ರದ ಒಂದು ಕೋಆಪರೇಟಿವ್ ಪೋರ್ಟ್ಫೋಲ್ ಕ್ರಿಯೇಟ್ ಮಾಡಿದ್ರು, ನಾನು ಸ್ವಾಗತ ಮಾಡಿದ್ದೆ ಅದು. ಆದ್ರೆ ಆ ಪೋರ್ಟ್ಫೋಲ್ದಿಂದ ನೀವು ಕೋಆಪರೇಟಿವ್ ಏನು ತೊಂದರೆ ಆಗ್ಲಕ್ಕ ಒಂದು ಸಹಾಯ ಮಾಡ್ಬೇಕಲ್ಲ. ಸೊ ಅದನ್ನ ಕೇಂದ್ರ ಸರ್ಕಾರ ಮಾಡ್ಬೇಕಂತ ನಾವು ನೋಡಿದ್ದೀವಿ. ಸೊ ನಿಮಗೆ ನನ್ನ ಮನವಿ, ಈ ಭಾಗದ ಎಲ್ಲ ಕಬ್ಬು ಪೂರೈಕೆದಾರರಿಗೆ ಎಲ್ಲ ಫ್ಯಾಕ್ಟ್ರಿಗಳಿಗೂ ನೀವು ಸಹಕಾರ ಮಾಡಿ. ಆದ್ರೆ ಕೋಆಪರೇಟಿವ್ ಸ್ವಲ್ಪ ಅವುಗಳನ್ನ ಬೆಳೆಸಿ ಉಳಿಸಿ. ಯಾಕಂದ್ರೆ ಕೋಆಪರೇಟಿವ್ ಯಾರ್ದೋ ವೈಯಕ್ತಿಕ ಒಬ್ಬರದ ಆಸ್ತಿ ಅಲ್ಲ, ಇಟ್ ಈಸ್ ರಿಲೇಟೆಡ್ ಟು ಆಲ್ ಎಲ್ಲ ರೈತರದು ಅವ್ರ ಆಸ್ತಿ ಅದು. ಸೊ ಅದಕ್ಕಾಗಿ ನಮ್ಮ ಭಾಗದಾಗ ಭೀಮಾ ಆಗಲಿ, ಕೃಷ್ಣ ಬೆಲ್ಟ್ದಾಗ ನಂದಿ ಆಗಲಿ, ಆ ಕಡೆ ಬೇರೆ ಬೇರೆ ಏನು ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ ಅದಾವ, ಇವು ಉಳಿಬೇಕಾದ್ರೆ ರೈತರು ಸ್ವಲ್ಪ ನಮ್ಮ ಸಹಾಯಕ್ಕೆ ಬರಬೇಕಾಗ್ತದೆ ಮತ್ತು ಉಳಿದ ಫ್ಯಾಕ್ಟ್ರಿಗಳಿಗೂ ಸಹಿತ ಸಹಕಾರ ಮಾಡಬೇಕಾಗ್ತದೆ. ಅಂದ್ರೆ ನಡೀತದೆ ಮತ್ತು ಫ್ಯಾಕ್ಟ್ರಿಯವರು ಸಹಿತ ರೈತರ ಹಿತವನ್ನು ಕಾಪಾಡಬೇಕಾಗ್ತದೆ. ಎಲ್ಲಿ ಕೆಲವು ಕಡೆ ಸಮಸ್ಯೆಗಳಾಗ್ತಿರ್ತಾವೆ. ಸೊ ನೇರವಾಗಿ ಪ್ರಾಮಾಣಿಕವಾಗಿ ನಿಜವಾದಂಥ ತೊಂದರೆಯಲ್ಲಿರ್ತಕ್ಕಂಥ ಮೊದಲೇ ಈ ವರ್ಷ ನೋಡ್ರಿ ನೀವು ಅತಿ ಹೆಚ್ಚು ಮಳೆಯಾಗಿ ಇವತ್ತು ರೈತ ಸಂಕಷ್ಟದಾಗ ಅದಾನ. ನಮ್ಮ ಕಡೆ ನೆರೆ ಹಾವಳಿಯಾಗಿ ಭೀಮಾ ನದಿಯಲ್ಲಿ ಅವರು ತೊಂದರೆಯಲ್ಲಿದ್ದಾರೆ. ಸೊ ರೈತರಿಗೂ ಸಹಿತ ಯಾವುದೇ ರೀತಿಯಿಂದ ತೊಂದರೆ ಆಗದಂಗೆ ನೋಡ್ಕೋಬೇಕಾದದ್ದು ಸಕ್ಕರೆ ಕಾರ್ಖಾನೆಗಳ ಜವಾಬ್ದಾರಿ. ಎರಡು ಇವ್ರ ಹಿತ ಅವರು, ಅವ್ರ ಹಿತ ಇವರು ಕಾಪಾಡ್ತಕ್ಕಂಥ ಚಿಂತನೆಗಳು ಬರಲಿ ಅನ್ನೋದೇ ನನ್ನ ಕಳಕಳಿಯ ಪ್ರಾರ್ಥನೆ. ನಾನೊಬ್ಬ ಚುನಾಯಿತ ಪ್ರತಿನಿಧಿ ಇರೋದ್ರಿಂದ, ರೈತರ ಪ್ರತಿನಿಧಿ ಆಗಿ ನಾನು ಕಾರ್ಖಾನೆಗಳು ಕೇಳ್ಕೊಳ್ಳೋದಿಷ್ಟೇ, ಅವರಿಗೂ ಸಹಿತ ನೀವು ಯಾವುದೇ ರೀತಿಯಿಂದ ತೊಂದರೆ ಆಗ್ಲಾರ್ದಂಗ ಅವರಿಗೆ ಅವ್ರ ಹಿತ ನೀವು ಕಾಪಾಡಿ, ನಿಮ್ಮ ಹಿತ ಅವ್ರು ಕಾಪಾಡಲಿ ಅಂತಕ್ಕಂಥ ಭಾವನೆಯಿಂದ ನಾನು ಅವ್ರಿಗೂ ಮೊನ್ನೆ ಒಂದು ಮೀಟಿಂಗ್ ಮಾಡೀನಿ. ಇಡೀ ಬಿಜಾಪುರ ಜಿಲ್ಲೆಯ ಎಲ್ಲ ಸಕ್ಕರೆ ಕಾರ್ಖಾನೆಯ ಸಂಬಂಧಪಟ್ಟಂಥವ್ರನ್ನ ಕರೆದು ನಾನು ಅವ್ರಿಗೆ ಹೇಳಿದ್ರು, ಅನ್ಎಲ್ದಿ ಕಾಂಪಿಟೇಷನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ರೈತರ ಹಿತ ಕಾಪಾಡ್ರಿ, ಪ್ರಾಮಾಣಿಕವಾಗಿರ್ಲಿ, ಒಂದೇನೋ ಒಂದು ಇದು ಅದ ಅದನ್ನ ಆಗಲಾರ್ದ ನೋಡ್ಕೊರಿ ಅಂತ ಹೇಳಿ ನನ್ನ ಕಳಕಳಿ ಏನು ಹೇಳಬೇಕಾಗಿತ್ತು ನಾನು ಅದನ್ನ ಈಗಾಗಲೇ ಒಂದು ಮಾಡಿದ್ದೀನಿ. ಮತ್ತು ಜಿಲ್ಲಾಧಿಕಾರಿಗಳು ಸಭೆಯನ್ನು ಆಯೋಜನೆ ಮಾಡಿ ಅವರು ಆ ಮನವರಿಕೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಒಟ್ಟಾರೆ ಈ ಹಿತದೃಷ್ಟಿಯಿಂದ ಈ ಕಾರ್ಖಾನೆಗಳು ನಡೀಲಿ ಅಂತಕ್ಕಂಥ ಸದಾಶಯ ನಂದು. ಆಮೇಲೆ ನಂದು ಮಾನ್ಯ ಮುಖ್ಯಮಂತ್ರಿಗಳನ್ನ ನಿನ್ನೆ ಕಂದಾಯ ಸಚಿವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ. ಈಗಾಗಲೇ ಬಹಳ ದಿವಸ ಆಯ್ತು ಸರ್ವೆ ಕಾರ್ಯ ನಡೆದು, ಬಹಳ ಸ್ಲೋ ಆಗ್ತಾ ಇದೆ. 31ಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅವರು. ಸೊ ನವೆಂಬರ್ ಫಸ್ಟ್ ವೀಕ್ನಾಗರೆ ಜನರಿಗೆ ಏನು ನಾವು ಮಾತು ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳು ಹೋದ ತಿಂಗಳ ಬಂದು ಒಂದು ತಿಂಗಳ ಆಗಲಿಕ್ಕೆ ಆಲ್ಮೋಸ್ಟ್ ಆಲ್, ನೀವು ಅವ್ರಿಗೆ ಪರಿಹಾರ ತ್ವರಿತವಾಗಿ ಕೊಡಬೇಕಾಗ್ತದೆ. ಅತಿವೃಷ್ಟಿಯಿಂದ ಏನು ಹಾನಿ ಆಗ್ಯದ, ಮಳೆಯಿಂದ ಏನು ಹಾನಿ ಆಗಿದೆ ಮತ್ತು ನೆರೆ ಹಾವಳಿಯಿಂದ ಏನು ಹಾನಿ ಆಗ್ಯದ, ಈ ಮಹಾರಾಷ್ಟ್ರದವರು ಕೊಡ್ತಾ ಇದ್ದಾರೆ. ಸೊ ನಾವು ಅದನ್ನ ಆಮೇಲೆ ಕೇಂದ್ರ ಸರ್ಕಾರ ಒಂದು ತಾರತಮ್ಯ ಮಾಡುತ್ತೆ. ಮಹಾರಾಷ್ಟ್ರಕ್ಕೆ ಯಾವ ಪ್ರಮಾಣದಾಗ ಕೊಟ್ಟರು ನಮ್ಗೆ ಆ ರೀತಿ ಕೊಡಲಿಲ್ಲ, ಆ್ಯಕ್ಚುಲಿ ಕೊಡಬೇಕಾಗಿತ್ತು ಅವ್ರು. ದೀಸ್ ಆರ್ ಆಲ್ ನ್ಯಾಚುರಲ್ ಕ್ಲೈಮೇಟಿ. ಇದರಲ್ಲಿ ಅವರೆಲ್ಲೋ ಒಂದು ಕಡೆ ತಾರತಮ್ಯ ಮಾಡಿದ್ರು ಅಂತಕ್ಕಂಥ ಭಾವನೆ ನಿಮಗೆ ಆ ಫಿಗರ್ ನೋಡಿದ್ರಂದ್ರೆ ಗೊತ್ತಾಗ್ತದೆ. ಆ ಫಿಗರ್ಸ್ ಎಲ್ಲಿ ಮ್ಯಾಚ್ ಆಗೋಲ್ಲಾರ್ದಂಗೆ. ಸೊ ಸರ್ಕಾರಗಳಲ್ಲಿ ನಾಗರಿಕ ಸಮಾಜದ ಸರ್ಕಾರಗಳು, ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ, ನೈಜವಾದಂಥ ಘಟನೆಗಳಿಗೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಆಗಬೇಕು. ಸೊ ಅದನ್ನ ಎಲ್ಲೋ ಒಂದು ಕಡೆ ಸರ್ಕಾರಗಳು ಈ ಮಾನವೀಯ ದೃಷ್ಟಿಯನ್ನ ಮರೆಮಾಚ್ತಾ ಇದೆ ಅಂತಕ್ಕಂಥ ಭಾವನೆ ಜನಮಾನಸದಲ್ಲಿ ಬರ್ತಾ ಇದೆ. ಅದು ಬರೋದಾಗದಂಗೆ ನೋಡ್ಕೋಬೇಕಾದದ್ದು ಸಮಸ್ಯೆ. ಬೇರೆ ಬೇರೆ ಅನೇಕ ವಿಷಯಗಳ ಮೇಲೆ ಚರ್ಚೆ ನಡೀತಿರ್ತಾವ, ಅನಗತ್ಯ ವಿಷಯಗಳು. ನಿಜವಾದ ಜನ ತೊಂದರೆದಲ್ಲಿದ್ದಾರೆ, ಅನೇಕ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳದ, ಅದ್ರ ಮೇಲೆ ನಾ ಇತ್ತೀಚೆಗೆ ನೋಡ್ತಿರ್ತೇನೆ ಡೈಲಿ ಬೇರೆ ಬೇರೆ ವಿಷಯಗಳ ಮೇಲೆ ಚರ್ಚೆಗಳು ನಡೀತಾವ. ಅದು ಬಹಳ ಅನಗತ್ಯ. ಅದರಿಂದ ಯಾವುದೂ ಏನು ಯಾರಿಗೂ ಏನೂ ಇಲ್ಲ. ಯಾರ್ಯಾರು ಅದ್ರಾಗ ಸುಮ್ಮನೆ ತಮ್ಮ ಸಂಬಂಧಪಟ್ಟದ್ದು ಏನೇನೋ ಮಾತಾಡ್ಕೊತಿರೋದು. ನಿಜವಾದಂತ ಜನ ಸಮುದಾಯ ಬಹಳ ಸಂಕಷ್ಟದಾಗ ಅದಾರ. ಅವ್ರ ವಿಚಾರಧಾರೆಗಳೊಳಗೆ ನಾವು ಚಿಂತನೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನ. ಬಿಜಾಪುರ ಜಿಲ್ಲೆ ಎಷ್ಟು ದಿವಸ ಆಯ್ತಾ ಏರ್ಪೋರ್ಟ್ ರೆಡಿಯಾಗಿ? ಇಟ್ ಈಸ್ ನ್ಯಾಷನಲ್ ವೇಸ್ಟ್ ನೋ.
ಅಷ್ಟು ದುಡ್ಡು ಖರ್ಚು ಮಾಡಿ ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾದವ್ರ ಮುಖಾಂತರ ಅದನ್ನ ಏನ್ ಅದಕ್ಕೆ ಪರಿಹಾರ ಮಾಡೋದಿಲ್ಲ ಅಂದ್ರೆ ನನ್ ಇದು ಒಂದೇ ಅಂತಲ್ಲ, ಇಂಥವು ಅನೇಕ ಸಮಸ್ಯೆಗಳದಾವ. ಸೊ ನನಗೆ ಒಂದೇ ಕಳಕಳಿ ವಿನಂತಿ, ಈ ಜಿಲ್ಲೆಯ ಏನು ಪ್ರತಿನಿಧಿಗಳಿದ್ದೀವಿ, ನಮಗ ಒಂದು ಕಾನ್ಸೆಸ್ ಅನ್ನೋದು ಕೊಟ್ಟಿದ್ದಾನೆ. ಯಾವುದಕ್ಕೆ ಆದ್ಯತೆಯನ್ನ ನಾವು ಕೊಡಬೇಕು, ಯಾವುದಕ್ಕೆ ನಮ್ಮ ಆದ್ಯತೆಗಳನ್ನ ಇರಬೇಕು, ನಮ್ಮ ಆದ್ಯತೆ ವಲಯಗಳು ಏನು, ಜನಪರವಾದಂಥ ವಿಚಾರಧಾರೆಗಳು ಏನು, ನಿಜವಾದಂಥ ಕಳಕಳಿ ನಮ್ಮಲ್ಲಿ ಏನಿರಬೇಕು ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲ ಮಾಡಬೇಕಾಗ್ತದೆ. ಸೊ ನಂದು ಬಹಳ ಮನವಿ ಅದ. ಬೇರೆ ಅನೇಕ ವಿಷಯಗಳಿಗೆ ಏನು ಅನಗತ್ಯ ಚರ್ಚೆಗಳು ನಡೀತಾವೆ, ಅದಕ್ಕೆ ಬಹಳ ಮಹತ್ವ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ನಿಜವಾದಂಥ ಜನರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಹಿತ ನಿಮಗೂ ನನ್ನ ಕಳಕಳಿ ಪ್ರಾರ್ಥನೆ, ಅವಕ್ಕೆ ಆದ್ಯತೆಯನ್ನು ಕೊಡಿ. ಅನೇಕ ಸಮಸ್ಯೆಗಳು ದಶಕಗಳಿಂದ ಉಳಿದಾವಿಲ್ಲಿ, ಅವಕ್ಕೆ ಪರಿಹಾರ ಕಾಣತಕ್ಕಂಥ ಪ್ರಯತ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡಲಿ ಅಂತ ಹೇಳಿ ನನ್ನ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।